ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮದನ್ ಅವರು ಸಾವಿತ್ರಿದು ಯಾಕೋ ಜಾಸ್ತಿ ಆಯಿತು, ಅವಳು ದಿನ ದಿನ ಜಾಸ್ತಿ ಮಾಡ್ತಾ ಇದ್ದಾಳೆ, ಹೀಗೆ ಬಿಟ್ಟರೆ ಅವಳು ಸುಮ್ಮನೆ ಇರೋದಿಲ್ಲ, ಹೋಗ್ಬಿಟ್ಟು ಮಾವನ ಹತ್ರ ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡಿಸ್ಬಿಡಿ ಅಂತ ಕೇಳಿದ್ರು ಕೇಳ್ಬಿಡ್ತಾಳೆ. ಮೊದಲು ಅವಳ ಕಥೆನ ಮುಗಿಸ್ಬಿಡ್ಬೇಕು. ನಾನು ಅವಳನ್ನ ಮುಟ್ಟಿದ್ದೇ ಹೆಚ್ಚು, ಒಂದು ದಿನ ಅವಳ ಜೊತೆನಲ್ಲಿ ಕಳೆದಿದ್ದೀನಿ ಅಂತ ಅಂದರೆ ಅದನ್ನೇ ಅದೃಷ್ಟ ಅಂತ ಅಂದ್ಕೊಂಡು ಬೇರೆ ಯಾರನ್ನ ಮದುವೆ ಆಗಿ ಸುಖವಾಗಿರೋದು ಬಿಟ್ಟು ಅವಳು ನನಗೇನೆ ತೊಂದರೆ ಕೊಡ್ತಾ ಇದ್ದಾಳೆ. ಅವಳ ಕಥೆನ ಹೇಗಾದರೂ ಮಾಡಿ ಇವತ್ತು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ವೈರ್ನ ತೊಗೊಂಡು ಬರ್ತಾರೆ. ನಾನು ಇವಾಗ ಫ್ಲಗ್ಗಿಗೆ ಸಿಗಿಸ್ಬಿಟ್ಟು ಡೋರ್ಗೆ ಕನೆಕ್ಟ್ ಮಾಡಿಬಿಡ್ತೀನಿ. ಆಗ ಸಾವಿತ್ರಿ ಬರ್ತಾಳೆ, ಫ್ರೆಂಡ್ ಶಾಕ್ ಹೊಡೆದು ಹೋಗ್ಬಿಡ್ತಾಳೆ. ನಾನು ಆಯಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಪದ್ದು ಅವರು ನಂದಿನಿ ಅವ್ರಿಗೆ ಫೋನ್ ಮಾಡಿರ್ತಾರೆ. ನಂದಿನಿ ಅವರು, ಪದ್ದು ಯಾಕೆ ಸುಬ್ಬು ಬಂದಿರಲಿಲ್ಲ ಇವತ್ತು, ನಾವು ಬೆಳಗ್ಗೆಯಿಂದ ಸುಬ್ಬು ಬರ್ತಾನೆ ಅಂತ ಕಾಯ್ತಾನೆ ಇದ್ವಿ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಏನು ಹೇಳ್ತಿದ್ದೀರಾ ಅಮ್ಮೋರೆ, ಸುಬ್ಬು ನಿಮ್ಮ ಹತ್ರ ಹೋಗಿದ್ದ, ಮತ್ತೆ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದೆ ಅಂತ ಹೇಳಿದ್ನಲ್ಲ, ನೀವು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಇಲ್ಲ ಪದ್ದು, ನಾನು ಬೆಳಗ್ಗೆಯಿಂದ ಸುಬ್ಬುಗೋಸ್ಕರ ಕಾಯ್ತಾನೆ ಇದ್ದೀನಿ, ನಾವು ದಾರಿನೇ ನೋಡ್ತಾ ಇದ್ವಿ, ಇನ್ನೂ ಬಂದಿಲ್ಲ, ಬೇಕಾದರೆ ಚೋಟುನ ಕೇಳು ಅಂತ ಹೇಳ್ತಾರೆ. ಆಗ ಚೋಟು ಕೂಡ, ಇಲ್ಲ ಪದ್ದು ಅಣ್ಣ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಅಮ್ಮರೇ ಸುಬ್ಬು ಬಂದಿದ್ದ ಅಂತ ಹೇಳ್ದನಲ್ಲ, ಯಾಕೆ ಆ ರೀತಿ ಹೇಳ್ದ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಂದಿನಿ ಅವರು, ನೋಡು ಪದ್ದು, ಇವಾಗಲೇ ಮಕ್ಕಳು ಮನಸ್ಸಲ್ಲಿ ಡಿವೋರ್ಸ್ ಅಂತ ಮುಂದೆನೇ ಮುಂದುವರೆದು ಬಿಟ್ಟಿದ್ದಾರೆ, ನಾವು ಇವಾಗ ಏನಾದರೂ ಮಾಡಲೇಬೇಕು, ನೀನು ಮೊದಲು ಸುಬ್ಬು ಹತ್ರ ಮಾತಾಡು, ಅವನು ಯಾರನ್ನ ಮೀಟ್ ಮಾಡಿದಾನೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಯಾರನ್ನ ಮೀಟ್ ಮಾಡ್ದ ಅಂತ ತುಂಬಾ ಸೂಕ್ಷ್ಮವಾಗಿ ಮಾತಾಡಿ ತಿಳ್ಕೊ ನೀನು ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಸರಿ ಅಮ್ಮೋರೆ ಅಂತ ಹೇಳಿ ಫೋನನ್ನು ಇಡ್ತಾರೆ. ಫೋನಲ್ಲಿ ಮಾತಾಡಿದ ನಂತರ ಪದ್ದು ಅವರು ಒಳಗಡೆ ಬರೋದಕ್ಕೆ ಅಂತ ಬಂದುಬಿಡ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿನ ಕರ್ಕೊಂಡು ಕಾಂತಮ್ಮವ್ರು ಬಂದುಬಿಡ್ತಾರೆ. ವಿಶಾಲಾಕ್ಷಿ, ನೋಡು ನಿನ್ನ ಗಂಡ ಯಾರ ಜೊತೆನೋ ಕದ್ದು ಮುಚ್ಚಿ ಮಾತಾಡ್ತಿದ್ದಾರೆ, ಮೊದಲು ವಿಚಾರಿಸು ಅಂತ ಹೇಳ್ತಾರೆ. ಆಗ ಪದ್ದು ಅವರು ಕಾಂತಮ್ಮವ್ರ ಮಾತನ್ನು ಕೇಳ್ಬಿಟ್ಟು, ತಲೆ ಕೆಟ್ಟಿರೋರ ಥರ ನೀನು ಆಡ್ಬೇಡ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅಂದರೆ ನನಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ. ಮತ್ತು ಇನ್ನೇನು, ನೀವು ಈ ರೀತಿ ಆಡಿದ್ರೆ ತಲೆ ಕೆಟ್ಟಿದೆ ಅಂತ ಅಂದೆ, ಇನ್ನೇನು ಹೇಳಿ ಅಂತ ಪದ್ದು ಅವರು ಹೇಳ್ತಾರೆ. ಕಾಂತಮ್ಮವರು, ಅಲ್ಲ ಇಷ್ಟೊತ್ತಿನಲ್ಲಿ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಬರ್ತಿದ್ದೀರಲ್ಲ, ಯಾರ ಹತ್ರ ಅಂತ ಕೇಳು ವಿಶಾಲಾಕ್ಷಿ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ಯಾರ ಹತ್ರ ರೀ ಅಂತ ಹೇಳ್ತಾರೆ. ಏನಪ್ಪ ಮಾಡೋದು, ನನ್ನ ಮಾತೇನಾದ್ರು ಕೇಳಿಸ್ಕೊಂಬಿಟ್ರಾ, ನಾನು ಇವಾಗ ಮಾತಾಡ್ತಿದ್ದು ನನ್ನನ್ನು ಯಾರೋ ಏರ್ಪೋರ್ಟಿಗೆ ಬರೋದಕ್ಕೆ ಹೇಳಿದ್ರು, ನಾನು ನನ್ನ ಹೆಂಡತಿ ಮಕ್ಕಳನ್ನ ಇಷ್ಟೊತ್ತಿನಲ್ಲಿ ಬಿಟ್ಟು ಬರೋದಿಲ್ಲ ಅಂತ ಹೇಳಿದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಇದ್ದವರು, ಇದು ನಿಜವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋದಕ್ಕೆ ಹೇಳು ವಿಶಾಲಾಕ್ಷಿ, ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಪದ್ದವರು, ಕಾಂತಮ್ಮ ಹೇಳ್ದಾಗೇನೆ ವಿಶಾಲಾಕ್ಷಿ, ನೋಡು ನಿನ್ನನ್ನು ಬಿಟ್ಟು ನನಗೆ ಯಾರೂ ಇಲ್ಲ, ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ, ಕಾಂತಮ್ಮ ಹೇಳಿದ ಮಾತನ್ನು ಕೇಳಿಬಿಟ್ಟು ಮನಸ್ಸನ್ನು ಮತ್ತು ಆರೋಗ್ಯನ ಎರಡೂ ಹಾಳು ಮಾಡ್ಕೋಬೇಡ, ಇದು ನಡಿ ಒಳಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಮದನ್ ಅವರು, ಸಾವಿತ್ರಿ ನನಗೊಂದು ಲೋಟ ಜ್ಯೂಸ್ ತಗೊಂಡ್ ಬಾ ಅಂತ ಹೇಳ್ಬಿಡ್ತಾರೆ. ಸಾವಿತ್ರಿ ಇವಾಗ ಬರ್ತಾಳೆ, ಅವಳು ಬಂದ ತಕ್ಷಣ ಡೋರ್ ತೆಗೆದ ತಕ್ಷಣ ಅವಳ ಕತೆ ಮುಗಿದೋಗ್ಬಿಡುತ್ತೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಕೂಡ ಜ್ಯೂಸ್ನ ತೊಗೊಂಡು ಬಂದುಬಿಡ್ತಾರೆ. ಸಾವಿತ್ರಿ ಜ್ಯೂಸ್ ತೊಗೊಂಬಂದ ಅಂತ ಕೇಳಿದ್ರೆ ಆಗ ಸಾವಿತ್ರಿ ಅವರು, ಅಯ್ಯೋ ಮದನ್ ಅವ್ರಿಗೆ ಶುಗರ್ ಅಂದರೆ ಇಷ್ಟ ಇಲ್ಲ, ನಾನು ನೋಡಿದ್ರೆ ಶುಗರ್ ಹಾಕೊಂಬಂದ್ಬಿಟ್ಟಿದ್ನಲ್ಲ, ಶುಗರ್ ಹಾಕೊಂಬಂದ್ಬಿಟ್ಟಿದ್ದೀನಿ, ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ವೀರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ. ಮದನ್ ಅವ್ರ ರೂಮ್ ಹತ್ರ ಹೋಗೋದಕ್ಕೆ ಅಂತ ಹೋಗ್ತಾರೆ. ಆದರೆ ಅಷ್ಟರಲ್ಲಿ ಸುರೇಂದ್ರ ಅವರು ಕೂಡ ಬಂದು ಮಾತಾಡ್ಸ್ಬಿಡ್ತಾರೆ. ಆಗ ಮದನ್ ಅವರು ಒಳಗೆ ನಿಂತ್ಕೊಂಡು, ಅಯ್ಯೋ ಮಾವ ಬರ್ತಿದ್ದಾರಾ, ಬಂದರೆ ಒಳ್ಳೇದೇ ಆಯಿತು ಬಿಡು, ಮಾವನ್ನೇ ಹೋಗ್ಬಿಟ್ರೆ ಇನ್ನೂ ಒಳ್ಳೇದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸುರೇಂದ್ರ ಅವರು, ಈ ಅಮ್ಮ ಫೋನ್ ಮಾಡಿದ್ದಾರೆ ಅಣ್ಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಕೂಡ ಬಂದ್ಬಿಡ್ತಾರೆ. ಅಯ್ಯೋ ಈ ಪೃಥ್ವಿನೂ ಸಿಗ್ತಾ ಇಲ್ಲ, ನಂದಿನಿನೂ ಸಿಗ್ತಾ ಇಲ್ವಲ್ಲ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಮದನ್ ಅವ್ರ ರೂಮ್ ಹತ್ರ ಹೋಗ್ಬಿಟ್ಟು ಡೋರ್ ತೆಗಿತಕ್ಕೆ ಅಂತ ಹೋಗ್ಬಿಡ್ತಾರೆ. ಆಗ ವಿಜಯಾಂಬಿಕಾ ಅವ್ರಿಗೆ ಶಾಕ್ ಹೊಡೆದ್ಬಿಡುತ್ತೆ. ಮದನ್ ಅವರು ಸಾವಿತ್ರಿ ಸಾಯ್ತಾರೆ ಅಂತ ಕಾಯ್ತಾ ಇರ್ತಾರೆ, ಆದರೆ ವಿಜಯಾಂಬಿಕಾಗೆ ಎಫೆಕ್ಟ್ ಆಗಿರುತ್ತೆ. ಅಷ್ಟರಲ್ಲಿ ಸಾವಿತ್ರಿನೂ ಕೂಡ ಜ್ಯೂಸ್ ತೊಗೊಂಡು ಬಂದ್ಬಿಡ್ತಾರೆ. ವಿಜಯಾಂಬಿಕಾ ಅವ್ರ ಪರಿಸ್ಥಿತಿಯನ್ನು ನೋಡ್ಬಿಟ್ಟು, ಅಮ್ಮೋರೇ ಏನಾಯ್ತು ಅಂತ ಜೋರಾಗಿ ಕೂಗೊಳ್ತಾ ಇರ್ತಾರೆ. ಆಗ ಮದನ್ ಅವರು ಕೂಡ ಡೋರ್ ತೆಗೆದು ನೋಡ್ತಾರೆ. ವಿಜಯಾಂಬಿಕಾ ಪರಿಸ್ಥಿತಿಯನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಮದನ್ ಸರ್, ಅಮ್ಮವರು ಬಂದರು, ಡೋರ್ನ ತೆಗೆಯೋದಕ್ಕೆ ಅಂತ ಹೋಗ್ಬಿಟ್ಟು ಹಾಗೇನೆ ಬಿದ್ದುಬಿಟ್ರು, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಡ್ತಾರೆ ಸಾವಿತ್ರಿ ಅವರು. ಆಗ ಮದನ್ ಅವರು, ನೋಡು ಸಾವಿತ್ರಿ, ನೀನು ಇಲ್ಲಿಂದ ಹೋಗು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡೋಗಿ ಮಲಗಿಸ್ತಾರೆ. ಅಲ್ಲಿದ್ದಂಥ ವೈರ್ನ ಕಳಿಸ್ಬಿಟ್ಟು ಮೊದಲು ಡ್ರಾಗ್ ಇಡ್ತಾರೆ. ಮಾಮ್ ಅಂತ ಎಬ್ರಿಸ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು ನಿಧಾನಕ್ಕೆ ಎದ್ದೇಳ್ತಾರೆ. ನನಗೇನಾಯಿತು, ನಾನು ಯಾಕೆ ಬಿದ್ದೆ, ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ನಾನು ಡೋರ್ ತೆಗೆಯೋಣ ಅಂತ ಬಂದೆ, ಅಷ್ಟರಲ್ಲಿ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ, ಒಂದು ಕ್ಷಣ ನರ್ಕಕ್ಕೆ ಹೋಗಿ ಬಂದಂಗೆ ಅನಿಸ್ತು ಅಂತ ಹೇಳ್ಬಿಡ್ತಾರೆ. ಆಗ ಮದನ್ ಅವರು, ಸಾರಿ ಮಾಮ್, ಇದೆಲ್ಲ ನನ್ನಿಂದನೇ ಆಗಿದ್ದು, ಸಾವಿತ್ರಿ ಕತೆನ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ, ಆದರೆ ಅದು ನಿನಗೆ ತಗಲಿಬಿಡ್ತು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ತುಂಬಾ ಕೋಪದಲ್ಲಿ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ. ಏನು ಮಾಡ್ತೀಯಾ ಮಾಡಿ, ನಿನಗೇನು ತಲೆ ಇದೆಯಾ, ನಾವಿಬ್ಬರು ಈ ರೀತಿ ಮಾಡಿದ್ರೆ ಜೈಲ್ ಕಂಬಿ ಎಳಿಸ್ಬೇಕಾಗುತ್ತೆ, ನಿನಗೆ ಅವಳನ್ನ ಸಾಯಿಸ್ಬೇಕು ಅನ್ನೋ ಇಂಟೆನ್ಷನ್ ಆಗಿದ್ರೆ ಬೇರೆಯವ್ರಿಗೆ ಡೀಲ್ ಕೊಡಬೇಕಾಗಿತ್ತು, ಅದನ್ನು ಬಿಟ್ಟು ಈ ರೀತಿ ಮಾಡ್ತಾರಾ, ಅಷ್ಟು ಗೊತ್ತಾಗಲ್ವ ನಿನಗೆ ಅಂತ ಚೆನ್ನಾಗಿ ಬೈತಾರೆ. ಆಗ ಮದನ್ ಅವರು, ಸಾರಿ ಮಾಮ್, ನಾನು ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಏನೇ ಪ್ಲಾನ್ ಮಾಡಿದ್ರು ಕೂಡ ಫ್ಲಾಪ್ ಆಗುತ್ತೆ ಛೇ ಅಂತ ತುಂಬಾ ಬೇಜಾರಾಗ್ಬಿಡ್ತಾರೆ. ಈ ಕಡೆ ಸುಬ್ಬು ಅವರು
ಒಬ್ಬರೇ ರೂಮಲ್ಲಿ ಶ್ರಾವಣಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ಅವನು ಸಿಕ್ಕಿದ್ನಲ್ಲ, ಅವ್ನು ಹೇಳಿದ್ದೆಲ್ಲ ನಿಜನಾ? ನಾನು ಇದನ್ನ ನಂಬೇಕೋ ಬೇಡವೋ ಏನು ಗೊತ್ತಾಗ್ತಾ ಇಲ್ವಲ್ಲ. ಶ್ರಾವಣಿ ಮೇಡಮ್ ನೋಡಿದ್ರೆ ಆ ರೀತಿ ಹೇಳಿದ್ರು. ಅಲ್ಲ ಅವ್ರು ನನ್ನ ಇಷ್ಟಪಡ್ತಿರೋದು ನಿಜ ತಾನೇ, ಇವಾಗಲೂ ಇಷ್ಟಪಡ್ತಾ ಇರೋದು ನನ್ನನ್ನೇ. ಆದರೆ ಅವ್ರು ಯಾಕೆ ಆ ರೀತಿ ಹೇಳಿದ್ರು? ನಾನು ಶ್ರಾವಣಿ ಮೇಡಮ್ನ ಅವರಿಗೆ ಬಿಟ್ಕೊಡ್ಬೇಕಾ? ಇಲ್ಲ ಇಲ್ಲ, ನಾನು ಮಾತ್ರ ಬಿಟ್ಕೊಡಲ್ಲ. ಇವಾಗ ಅವರು ನನ್ನನ್ನೇ ಪ್ರೀತಿಸ್ತಾ ಇದ್ದಾರೆ, ನಾನು ಕೂಡ ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಹೀಗಿರುವಾಗ ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಕೂಡ ಬರ್ತಾರೆ. ಏನು ಯೋಚನೆ ಮಾಡ್ತಾ ಇದೆ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನಾನು ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಪ್ರೀತಿಗೆ ಜಾಗನೇ ಇಲ್ಲ, ಆ ದೇವರು ನನ್ನ ಹಣೆಬರದಲ್ಲಿ ಪ್ರೀತಿನೇ ಬರ್ದಿಲ್ಲ ಅಂತ ಹೇಳ್ತಾರೆ. ಶ್ರಾವಣಿ ಅವರು, ಸುಬ್ಬು ಯಾಕೆ ಆ ರೀತಿ ಹೇಳ್ತಾ ಇದೆಯಾ? ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸುಬ್ಬು, ಅರ್ಥ ಮಾಡ್ಕೊ ಅಂತ ಮನಸಲ್ಲೇ ಹೇಳ್ಕೊಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಲ್ಲ ನಾನು ಮೇಡಮ್ನೇ ಕೇಳಿಬಿಡ್ಲಾ, ಯಾರನ್ನಾದ್ರೂ ಇಷ್ಟಪಡ್ತಿದ್ರಂತ? ಇಲ್ಲ ಇಲ್ಲ, ಮೇಡಮ್ನ ಕೇಳಿಬಿಡೋಣ ಇವತ್ತು ಅಂತ ಯೋಚನೆ ಮಾಡಿಬಿಟ್ಟು, ಮೇಡಮ್ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ರಾ? ಯಾರನ್ನೋ ಇಷ್ಟಪಡ್ತಿದ್ರಿ ಅಂತ ಹೇಳಿದ್ರಿ ಅಲ್ವಾ, ಅವ್ರನ್ನೇ ಇವಾಗ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವ್ರಿಗೆ, ಹೋ ಇವಾಗ ವಿಷಯಕ್ಕೆ ಬಂದ್ರ ಸುಬ್ಬು, ನಿನಗೆ ಆಗಲೇ ಪೊಸೆಸಿವ್ನೆಸ್ಸು ಶುರುವಾಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಹೇಳಿ ಮೇಡಮ್, ಇವಾಗಲೂ ಕೂಡ ನೀವು ಅವ್ರನ್ನೇ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಲ್ಲ ಇವನಿಗೆ ನಾಚಿಕೆ ಆಗಲ್ವಾ, ಕಟ್ಕೊಂಡು ಹೆಂಡ್ತಿನೇ ಹತ್ರನೇ ಈ ರೀತಿ ಕ್ವಶನ್ ಮಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಶ್ರಾವಣಿ ಇವನಿಗೆ ಇನ್ನೂ ಉರಿಸ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು, ಹೌದು ಸುಬ್ಬು ತುಂಬಾನೇ ಇಷ್ಟಪಡ್ತಾ ಇದ್ದೀನಿ, ನಿನ್ನ ಹತ್ರ ಈ ವಿಷಯನ ನಾನು ಹೇಗೆ ಹೇಳ್ಕೊಳ್ಳಿ, ಇವಾಗ ಅವ್ರ ನೆನಪಲ್ಲೇ ಬದುಕ್ತಾ ಇದ್ದೀನಿ, ಎಲ್ಲಿದ್ದಾರೋ ಏನೋ, ಅವ್ರನ್ನ ನೋಡಬೇಕು ಅಂದ್ರೂ ನೋಡೋದಕ್ಕೆ ಆಗ್ತಾ ಇಲ್ಲ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ, ಸರಿ ಆಯಿತು ಬಿಡಿ ಮೇಡಮ್, ನಾನೇ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ನೀನು ಕೇಳಿದ್ದು ಸುಮ್ಮನೆ ಬಿದ್ಕೋ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಮಲ್ಕೊಳ್ತಾರೆ. ಮಾರ್ನಿಂಗು ಸುಬ್ಬು ಅವರು ತುಂಬಾ ಬೇಜಾರಲ್ಲಿ ಹೊರಗಡೆ ಬಂದು ನಿಂತಿರ್ತಾರೆ. ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ಬರ್ತಾರೆ. ಸುಬ್ಬು ಏನಾಯಿತು ಅಂತ ಕೇಳ್ತಾರೆ. ಆಗ ಸುಬ್ಬು ನಡೆದಿರೋ ವಿಷಯ, ಶ್ರವಣ್ ಮೀಟ್ ಮಾಡಿದ್ದು ಎಲ್ಲ ವಿಷಯನೂ ಕೂಡ ಶ್ರೀವಲ್ಲಿ ಹತ್ರ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಶ್ರಾವಣಿಗೆ ಸುಬ್ಬು ಮೇಲೆ ತುಂಬಾ ಪ್ರೀತಿ ಇದೆ, ನಾನು ಈಗ ಹೇಳಿದ್ರೆ ಸರಿ ಹೋಗೋದಿಲ್ಲ, ಸುಬ್ಬುನೇ ತನ್ನ ಪ್ರೀತಿನ ಶ್ರಾವಣಿ ಹತ್ರ ಹೋಗಿ ಹೇಳ್ಕೋಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿಬಿಟ್ಟು, ಸುಬ್ಬು ನೀನು ದಡ್ಡ ಕಣೋ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಸ್ವಲ್ಪನೂ ಅರ್ಥ ಆಗೋದಿಲ್ವಾ, ಅವರು ಬಿಟ್ಕೊಡು ಅಂದ ತಕ್ಷಣ ಬಿಟ್ಕೊಟ್ಬಿಡ್ತೀಯಾ, ನಮ್ಮ ಹತ್ರ ಇರೋ ಚಿಕ್ಕ ವಸ್ತುನೂ ಕೂಡ ನಾವು ಬಿಟ್ಕೊಡೋದಕ್ಕೆ ಯೋಚನೆ ಮಾಡ್ತೀವಿ, ಅಂಥದ್ರಲ್ಲಿ ಶ್ರಾವಣಿ ಇವಾಗ ನೀನು ಹೆಂಡ್ತಿ, ನೀನು ಹೇಗೋ ಬಿಟ್ಕೊಡ್ತೀಯಾ ಅಂತ ಹೇಳ್ತಾರೆ. ಅಲ್ಲ ಶ್ರೀವಲ್ಲಿ ಏನು ಮಾಡೋದು, ಶ್ರಾವಣಿ ಮೇಡಮು ಕೂಡ ಇಷ್ಟಪಡ್ತೀನಿ ಅಂತ ಹೇಳ್ತಿರಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ನನಗೆ ಹುಚ್ಚಿಡಿತಿದೆ ಶ್ರೀವಲ್ಲಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ಒಂದು ಕೆಲಸ ಮಾಡು ಸುಬ್ಬು, ಬಿಟ್ಕೊಟ್ಬಿಟ್ಟು ನೀನು ತಲೆ ಬೋಳಿಸ್ಕೊಂಡು ದೇವದಾಸನಾಗ್ಬಿಡು ಅಂತ ಹೇಳ್ಬಿಡ್ತಾರೆ. ಸುಬ್ಬು ಅವರು, ಶ್ರೀವಲ್ಲಿ ತಮಾಷೆ ಮಾಡಬೇಡ, ಏನಾದರೂ ಹೇಳು ಅಂತ ಹೇಳ್ತಾರೆ. ನೋಡು ಸುಬ್ಬು, ಇವಾಗ ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿ ಕೆಲಸಕ್ಕೆ ಹೋಗಿ ರೆಡಿ ಆಗ್ಬಿಟ್ಟು ಆರಾಮಾಗಿ ಹೋಗ್ಬಾ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಈ ಕಡೆ ವೀರೇಂದ್ರ ಅವ್ರಿಗೆ, ನಾನು ಮಕ್ಳ ಬಗ್ಗೆ ಯೋಚನೆ ಮಾಡಿದೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದೆ, ಶ್ರಾವಣಿ ಮತ್ತು ಸುಬ್ಬುಗೆ ಮದುವೆ ಮಾಡ್ಬಿಟ್ನಾ, ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ, ಈ ವಿಷಯನ ಅವ್ರ ಹತ್ರ ಕೇಳಬೇಕು, ಅವ್ರ ಭವಿಷ್ಯಕ್ಕೆ ತುಂಬಾ ಕೆಟ್ಟದಾಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಸುಬ್ಬು ಬಂದ ತಕ್ಷಣ ಕೇಳಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಮನೆಗೆ ಬರ್ತಾರೆ. ವೀರೇಂದ್ರ ಅವರು, ಸುಬ್ಬು ಶ್ರಾವಣಿನ ನಿನಗೆ ಕೊಟ್ಟು ಮದುವೆ ಮಾಡಿ ನಾನು ತಪ್ಪು ಮಾಡಿಬಿಟ್ಟ ಅಂತ ಕೇಳ್ತಾರೆ. ಆಗ ಸುಬ್ಬುಗೆ ಶಾಕ್ ಆಗುತ್ತೆ. ಅಲ್ಲ ಸುಬ್ಬು, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ, ನೀನು ಯಾರನ್ನಾರು ಪ್ರೀತಿಸ್ತಿದ್ಯಾ ಅಂತ ಕೇಳ್ತಾರೆ. ಹೇಳು, ನೀನು ನನ್ನ ತಲೆ ಮೇಲೆ ಆಣೆ ಮಾಡಿ ನಿಜ ಹೇಳು ಅಂತ ಹೇಳ್ತಾರೆ. ಸುಬ್ಬು ಅವರು, ಯಜಮಾನ್ರೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು, ಯಜಮಾನ್ರೆ ನಾನು ಒಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಮನೆ ಮಾಡಿರೋ ದೇವತೆ ಬೇರೆ ಯಾರೂ ಅಲ್ಲ ಯಜಮಾನ್ರೆ, ಶ್ರಾವಣಿ ಮೇಡಮ್ ಅವರು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಆಗ ಸುಬ್ಬು ಅವರು, ನಾನು ಶ್ರಾವಣಿ ಮೇಡಮ್ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಯಜಮಾನ್ರೆ ಅಂತ ಮಂಡಿ ಊರಿಗೆ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು, ಹಬ್ಬ ನನಗೆ ಇವಾಗ ಸಮಾಧಾನ ಆಯಿತು, ನೀನೇ ಶ್ರಾವಣಿಗೆ ತಕ್ಕನಾದ ವರ, ನನ್ನ ನಿರ್ಧಾರ ತಪ್ಪಾಗಲಿಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಇಲ್ಲ ಯಜಮಾನ್ರೆ, ಜೀವನ ಪೂರ್ತಿ ಅವ್ರ ಜೊತೆ ಇರೋ ಅದೃಷ್ಟ ನನಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅವ್ರ ಮನಸ್ಸಲ್ಲಿ ನನಗೆ ಪ್ರೀತಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಜಮಾನ್ರೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿ ವೀರೇಂದ್ರ ಅವ್ರಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ.